ಬೇಡ, ಗೌತಮ್ ಅವರು ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಆಕ್ಸಿಡೆಂಟ್ ವಿಷಯ ಮುಚ್ಚಿಡೋದೇ ಒಳ್ಳೇದು. ಭೂಮಿಕಾ, ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ? ಏನಾಯ್ತು? ಅದು ಅತ್ತೆ ಸರ ಕೊಟ್ಟಿದ್ರಲ್ಲ, ಆ ಸರ ಅಲ್ಲಿ ಮೈಕಿತ್ತು. ವಾಟ್? ಯಾ ಐ ನೋ. ನೋಡಿ, ನನಗೂ ತುಂಬಾ ಶಾಕ್ ಆಯ್ತು. ಸೊ ನಾನು ಅತ್ತೆ ಹತ್ರ ಹೋಗಿ ಕೇಳಿದೆ. ಅತ್ತೆಗೂ ಅಷ್ಟೇ ಶಾಕ್ ಆಯ್ತು. ಅವ್ರಿಗೂ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇದಕ್ಕೆ ಮುಂಚೆ ಎಲ್ಲಿತ್ತು ಅಂತ ಕೇಳಿದೆ. ಲಾಕರಲ್ಲಿತ್ತು ಅಂತ ಹೇಳಿದ್ರು. ಆ್ಯಂಡ್ ಲಾಕರ್ ಆಕ್ಸೆಸ್ ಯಾರ ಹತ್ರನೂ ಇಲ್ಲ. ಕಳ್ತನ ಅನ್ನೋದು ಏನೂ ಆಗಿರಲಿಲ್ಲ. ಸೊ ಏನು ಎತ್ತ ಒಂದು ಅರ್ಥ ಆಗ್ತಿರಲಿಲ್ಲ. ಸೊ ಅವರೇ ಮೈಕ್ ತಗೊಂಡು ನಾನು ವಿಚಾರಿಸ್ತೀನಿ ಅಂತ ಹೇಳಿದ್ರು. ಏನ್ರಿ ಇದೆಲ್ಲ? ಇಷ್ಟೆಲ್ಲ ಆಗಿದೆಯಾ? ಅಲ್ಲರಿ, ಇಷ್ಟು ವಿಷಯ ಆಗಿದೆ, ನನ್ಗೆ ಯಾಕೆ ಹೇಳಿಲ್ಲ ನೀವು? ನನಗೆ ಯಾಕೆ ಮುಚ್ಚಿಟ್ರಿ? ಇದೇನು ಸಣ್ಣ ವಿಷಯನಾ? ಸೀರಿಯಸ್ ವಿಷಯ. ನೋಡಿ, ನೀವು ಈ ರೀತಿ ಟೆನ್ಷನ್ ಆಗ್ತೀರಾ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಹೇಳಿಲ್ಲ. ನಾನು ಟೆನ್ಷನ್ ಮಾಡ್ಕೋತೀನಿ ಅಂತ ನನಗೇನು ಹೇಳ್ಬಾರ್ದಾ? ನನಗೆಲ್ಲಾನು ಗೊತ್ತಾಗಬೇಕು ಭೂಮಿಕಾ. ಸಾರಿ. ಯಾರು ಮಾಡಿರ್ಬೋದು ಇದನ್ನ? ನನಗನ್ಸುತ್ತೆ ಹೊರಗಿನವರೇ ಯಾರೋ ಈ ರೀತಿ ಮಾಡಿರ್ತಾರೆ. ಮನೆಯವರು ಈ ರೀತಿ ಚೀಪ್ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನಾವೇನು ಮಾತಾಡ್ತಿದ್ದೀವಿ, ನಮ್ಮ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕೆ, ನಮಗೆ ಟ್ರ್ಯಾಪ್ ಮಾಡೋಕ್ಕೆ ಹೊರಗಿನವರೇ ಇದನ್ನ ಮಾಡಿರ್ತಾರೆ. ಇಷ್ಟೆಲ್ಲ ನಡೆದಿದೆ, ನನ್ನಿಂದ ಹೇಗ್ರಿ ಮುಚ್ಚಿಟ್ರಿ ನೀವು? ಸಾರಿ. ಸರದಲ್ಲಿ ಮೈಕ್ ಇಟ್ಟಿದ್ದಾರೆ ಅಂದ್ರೆ ಮುಂಚೆನೆ ಎಲ್ಲಾನು ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ಯಾರನ್ನು ನಂಬೋದು, ಯಾರನ್ನು ಬಿಡೋದು? ನಮ್ಮ ನೆರಳನ್ನೇ ನಾವು ನಮ್ದೇ ಇರೋ ಸ್ಥಿತಿ ತಲುಪಿದ್ದೀವಿ ಈಗ. ಭೂಮಿಕಾ, ಇನ್ಮೇಲೆ ನೀವು ಹೊರಗಡೆ ಎಲ್ಲೂ ಹೋಗಬೇಡಿ. ಹೋದ್ರೂ ಹೋಗುವಾಗ ಬರುವಾಗ ತುಂಬ ಎಚ್ಚರವಾಗಿರಿ. ನೋಡಿ, ಈ ಥರದ್ದು ಏನೇ ಆದರೂ ನನಗೆ ಇಮಿಡಿಯೇಟ್ ಆಗಿ ತಿಳಿಸಿ. ನಾನು ಟೆನ್ಷನ್ ಮಾಡ್ಕೋತೀನಿ ಅಂತ ನನ್ನಿಂದ ಮುಚ್ಚಿಡಬೇಡಿ ಪ್ಲೀಸ್. ಅರ್ಥ ಆಯ್ತಾ? ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನು ಹೇಳಬೇಕು ಅಂತಿದ್ದೀರಾ? ಇಲ್ಲ, ಏನೂ ಇಲ್ಲ. ಅಯ್ಯೋ, ಓಕೆ. ಹಾಂ, ಐಮ್ ಓಕೆ. ಮಲ್ಕೊಳ್ಳಿ. ಗೌತಮ್ ಅವರೇ, ಡ್ರೈವರು ರೆಸ್ಯೂಮೆ ಕಳ್ಸೋದನ್ನ ಇಂಟರ್ವ್ಯೂ ಮಾಡಿದ್ರಾ? ಆನಂದ್ ಇಂಟರ್ವ್ಯೂ ಮಾಡಿದ್ದಾನೆ. ಹುಡುಗ ಓಕೆ ಆಗಿದ್ದಾನೆ. ಬುದ್ಧಿವಂತ ಅಂತ ಅನ್ಸುತ್ತೆ. ಅವನು ಕೆಲಸ ಸಿಕ್ಕಿದ್ದು ಒಳ್ಳೇದೇ ಆಯಿತು. ಯಾಕೆ? ಅಲ್ಲ, ಅವನು ನಿಮಗೆ ಫೋನ್ ಮಾಡೋದಾಗಲಿ, ಥ್ಯಾಂಕ್ಸ್ ಹೇಳೋದಾಗಲಿ, ಅಪ್ಡೇಟ್ ಮಾಡೋದಾಗಲಿ ಏನು ಮಾಡಲಿಲ್ವಾ? ಇಲ್ಲ, ನಾನು ಅವನಿಗೆ ನನ್ನ ನಂಬರ್ ಕೊಟ್ಟಿಲ್ಲ.